ನಮಸ್ಕಾರ ಎಲ್ಲರಿಗೂ. ಭಾರತ್ ಇನ್ಫೋ ಸೊಲ್ಯೂಷನ್ಗೆ ಸ್ವಾಗತ. ವಾಹನ ಸವಾರರಿಗೆ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ವಾಹನ ಸವಾರರಿಗೆ ಹೊಸದೊಂದು ರೂಲ್ಸ್ ಜಾರಿಯಾಗಿದೆ. ಸಂಚಾರ ಮತ್ತು ರಸ್ತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ಆದಂಥ ಅಲೋಕ್ ಕುಮಾರ್ ಅವರು ಇದರ ಬಗ್ಗೆ ಅಧಿಕೃತ ಮಾಹಿತಿಯನ್ನು ಆಲ್ರೆಡಿ ನೀಡಿದ್ದಾರೆ. ಅದು ಏನಂದರೆ, ಯಾವುದೇ ವಾಹನ ಚಾಲಕರು 1 ಗಂಟೆಗೆ 138 ಕಿಲೋಮೀಟರ್ ವೇಗದಲ್ಲಿ ವಾಹನ ಚಲಾಯಿಸಿದರೆ ಅವರ ಮೇಲೆ ದಂಡ ಹಾಗೂ FIR ದಾಖಲಾತಿಯಾಗುತ್ತದೆ ಎಂದು. ಹಾಗಾಗಿ ದಯವಿಟ್ಟು ವಾಹನ ಚಾಲನೆ ಮಾಡುವಂಥವರೆಲ್ಲರೂ ಎಚ್ಚರವಾಗಿರಿ. ಈ ಒಂದು ನಿಯಮ ಇದೇ ಆಗಸ್ಟ್ 1ನೇ ತಾರೀಕಿನ ಅಂದರೆ ನಾಳೆಯಿಂದಲೇ ಜಾರಿಗೊಳ್ಳಲಾಗಿದೆ. ಹಾಗಾಗಿ ಚಾಲಕರು ದಯವಿಟ್ಟು ಎಚ್ಚರದಿಂದಿರಿ. ಏಕೆಂದರೆ ಜಾರಿಗೊಳ್ಳುತ್ತಿರೋದು ದಂಡದ ಜೊತೆಗೆ FIR ಕೂಡ ದಾಖಲಾಗ್ತದೆ. ಯಾಕೆ ಈ ನಿಯಮವನ್ನು ಜಾರಿಗೊಳಿಸಲಾಗ್ತದೆ ಅಂದರೆ, ನಮ್ಮ ರಾಜ್ಯದಲ್ಲಿ ನಡೆಯುತ್ತಿರುವ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೇರಳವಾಗ್ತಿದೆ. ಏಕೆಂದರೆ ದುಡುಕಿನ ನಿರ್ಧಾರ ಹಾಗೂ ಓವರ್ ಸ್ಪೀಡ್ನಿಂದಾಗಿ 90% ಅಪಘಾತಗಳು ಹೆಚ್ಚುತ್ತಿವೆ. ಹೀಗಾಗಿ ಇವುಗಳನ್ನೆಲ್ಲ ತಪ್ಪಿಸೋದಕ್ಕೆ, ಇವುಗಳಿಗೆ ಕಡಿವಾಣ ಹಾಕುವುದಕ್ಕೆ ಈ ಒಂದು ನಿಯಮವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೊಳ್ಳಲಾಗಿದೆ. ಮತ್ತು ಇದನ್ನು ಹೇಗೆ ಕಂಡುಹಿಡಿಯೋದು? ನೀವು ಗಂಟೆಗೆ ಅತಿ ವೇಗವಾಗಿ ಚಾಲನೆ ಮಾಡುತ್ತಿದ್ದೀರಿ ಅಂತ ಹೇಗೆ ಕಂಡುಹಿಡಿಯೋದು ಅನ್ನುವುದಕ್ಕೆ ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡನ್ನು ಲೆಕ್ಕಾಚಾರ ಮಾಡಿ FIR ದಾಖಲಾತಿ ಮಾಡ್ತಾರೆ. ಅದು ಹೇಗೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಹೈವೇಗಳಲ್ಲಿ ಈಗ ಆಲ್ರೆಡಿ ಸಾಕಷ್ಟು ಕಡೆ ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಸಾಧ್ಯತೆ ಕೂಡ ಇದೆ. ಅದು ಹೇಗೆ ಕಂಡುಹಿಡಿತಾರೆ ಅಂತಕ್ಕಂಥದ್ದನ್ನು ಹೇಳ್ತೀನಿ. ಒಂದು ಕ್ಯಾಮ್ರಾದಿಂದ ಮುಂದಿನ ಕ್ಯಾಮ್ರಾ, ಆ 2 ಕ್ಯಾಮ್ರಾಗಳ ಅಂತರದಲ್ಲಿ ಅಂದರೆ ನಡುವಿನ ಅಂತರದಲ್ಲಿ ಎಷ್ಟು ಸ್ಪೀಡಾಗಿ ನೀವು ವಾಹನ ಚಾಲನೆ ಮಾಡಿದ್ದೀರಾ, ಎಷ್ಟು ಸ್ಪೀಡಾಗಿ ವಾಹನ ಚಲಾಯಿಸಿದ್ದೀರಾ ಅನ್ನುವುದನ್ನೇ ಸ್ಪಾಟ್ ಅಥವಾ ಸೆಕ್ಷನಲ್ ಸ್ಪೀಡ್ ಎಂದು ಲೆಕ್ಕಾಚಾರ ಮಾಡಿ ಅದರ ಆಧಾರದ ಮೇಲೆ ನಿಮ್ಮ ಮೇಲೆ FIR ದಾಖಲಾತಿ ಮಾಡ್ತಾರೆ. ಹಾಗಾಗಿ ವಾಹನ ಚಾಲಕರು ದಯವಿಟ್ಟು ಎಚ್ಚರದಿಂದಿರಿ. ಯಾಕೆಂದರೆ ನಿಮಗಾಗಿ, ನಿಮ್ಮ ಬರುವಿಕೆಗಾಗಿ ನಿಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಮಕ್ಕಳಾಗಿರ್ಬೋದು ಕಾಯ್ತಿರ್ತಾರೆ. ಹಾಗಾಗಿ ತುಂಬ ಓವರ್ ಸ್ಪೀಡ್ನಿಂದಾಗಿ ನಿಮಗೇನಾದರೂ ಆದರೆ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಕುಟುಂಬ, ನೀವೇ ಆಧಾರ ಸ್ತಂಭ ಆಗಿರುವಂಥ ಆ ಕುಟುಂಬ ಬೀದಿಗೆ ಬರೋದು ಗ್ಯಾರಂಟಿ. ದಯವಿಟ್ಟು ಅತಿಯಾದ ಸ್ಪೀಡಲ್ಲಿ ವಾಹನ ಚಾಲನೆ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ವಾಹನ ಚಲಾಯಿಸುವಂಥ ಸಂದರ್ಭಗಳಲ್ಲಿ ಫೋನನ್ನು ಕೂಡ ಅತಿಯಾಗಿ ಉಪಯೋಗಿಸೋದಕ್ಕೆ ಹೋಗಬೇಡಿ. ಆದಷ್ಟು ಕಡಿಮೆ ಮಾಡಿ, ನಿಯಮಗಳನ್ನ ಪಾಲನೆ ಮಾಡಿ.